ಇದು ನಮ್ಮ KGF ಪೈಲಟ್ಸ್ ಪಕ್ಕದಲ್ಲಿ ಹೋಗುವ ರಸ್ತೆ ಪಕ್ಕದಲ್ಲಿ ಬರತಕ್ಕಂಥ ರಸ್ತೆ ಇದು. ಇಲ್ಲಿ ಜಲ್ಲಿಗಳು ಹಾಕಿ ಸುಮಾರು 40 ವರ್ಷಗಳಿಂದ ರಸ್ತೆ ಇಲ್ಲದೆ ಜಲ್ಲಿಗಳು ಹಾಕಿ ಈಗ ರಸ್ತೆ ಹಾಕುವ ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ಮಾಹಿತಿ ಬಂತು. ಇಲ್ಲಿ ಏರಿಯಾದಲ್ಲಿ ಇರುವ ಕೆಲವು ಆತ್ಮೀಯರು ನಮಗೆ ದೂರವಾಣಿ ಮುಖಾಂತರವಾಗಿ ಹೇಳಿದ್ರು, ಸರ್ ಇಲ್ಲಿ ಜಲ್ಲಿಗಳು ಹಾಕಿ ಸುಮಾರು ವರ್ಷಗಳಾಗಿದೆ, ಆದರೆ ಇವತ್ತು ಸಿಮೆಂಟ್ ರಸ್ತೆ ಮಾಡೋದಾಗಿ ಗುತ್ತಿಗೆದಾರೆಲ್ಲ ಬಂದಿದ್ದಾರೆ ಸರ್. ಯಾವುದೇ ಪಕ್ಕದಲ್ಲಿ ಈ ಕಾನೂನು ಪ್ರಕಾರ ಏನು ಕ್ವಾಂಟಿಟಿ ಪ್ರಕಾರ ಇದನ್ನು ಕಾಮಗಾರಿ ಮಾಡ್ತಾ ಇಲ್ಲ ಅಂತ ನಮಗೆ ದೂರವಾಣಿ ಮುಖಾಂತರವಾಗಿ ಹೇಳಿದ್ರು. ಸ್ಥಳಕ್ಕೆ ಹೋಗಿ ನೋಡಿದ್ರೆ ಇಲ್ಲಿ ಗುತ್ತಿಗೆದಾರರು ಸುಮಾರು 8 ತಿಂಗಳ ನಂತರ ಈ ಜಲ್ಲಿಗಳು ಹಾಕಿ 8 ತಿಂಗಳ ನಂತರ ಇವತ್ತು CC ರಸ್ತೆ ಮಾಡೋದಾಗಿ ಬಂದಿದ್ದಾರೆ. ಅವರು ಯಾವ ಥರ CC ರಸ್ತೆಯನ್ನು ಹಾಕ್ತಾ ಇದ್ದಾರೆ ಅಂತ ನೋಡಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯವಾಗ್ತಾ ಇದೆ. ಕಾರಣ ಏನಂದರೆ 20 ಲಕ್ಷ ರೂಪಾಯಿ ಬಿಲ್ ಅಂತ ಇದಕ್ಕೆ, ಈ ಜಲ್ಲಿ ಹಾಕಿ ಮೇಲೆ CC ಹಾಕೋಕ್ಕೆ, ಸಿಮೆಂಟ್ ರಸ್ತೆ ಮಾಡೋಕ್ಕೆ 20 ಲಕ್ಷ ರೂಪಾಯಿ ಆಗಿದೆ. 20 ಲಕ್ಷ ರೂಪಾಯಿ ಬಿಲ್ ಮಾಡುವ ಗುತ್ತಿಗೆದಾರರು ಯಾವ ರೀತಿಯಲ್ಲಿ ಈ ಸಿಮೆಂಟ್ ರಸ್ತೆಯನ್ನು ಹಾಕ್ತಾ ಇದ್ದಾರೆ ಅಂತ ನೀವು ನೋಡಿ. ಯಾವಾಗ ಸಾರ್ವಜನಿಕರು ಇದ್ರ ಮೇಲೆ ಪ್ರಶ್ನೆ ಮಾಡದೆ ನಾವೆಲ್ಲ ಸುಮ್ಮನೆ ಇರ್ತೀವೋ, ಇಂಥ ಕಳಪೆ ಕಾಮಗಾರಿಗಳು ನಡೆಯೋದು ಮಾಮೂಲಿ ಆಗಿಬಿಟ್ಟಿದೆ. ಈಗ ನೋಡಿ, 2 ಕಡೆ ಚಾನಲ್ ಫಿಕ್ಸ್ ಮಾಡಿ ಇರಬೇಕು. ಚಾನಲ್ ಫಿಕ್ಸ್ ಮಾಡಿದ ನಂತರ ಈ ಸಿಮೆಂಟ್ ಮಿಕ್ಸಿಂಗನ್ನು ಹಾಕಬೇಕಾಗಿತ್ತು. ಇವರು ಯಾವುದೇ ಚಾನಲ್ಗಳನ್ನು ಫಿಕ್ಸ್ ಮಾಡದೆ ಇವ್ರಿಗೆ ಮನಸ್ಸು ಬಂದಾಗ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಡಿಯೋವನ್ನು ನೋಡಿ. ಕೊನೆಯದಾಗಿ ಒಂದು ಎಂಡಿಂಗಲ್ಲಿ, ಈ ಕೊನೆಯಲ್ಲಿ ನಾವು ತೋರಿಸ್ತೀವಿ ಹೆಂಗಿದೆ ಅಂದರೆ, ಈ ಮಸಾಲೆ ದೋಸೆ ಹೋಟ್ಲಿಗೆ ಹೋದ್ರೆ ಮಸಾಲೆ ದೋಸೆ ಹೆಂಗಿದೆಯೋ ಆ ಲೆವೆಲ್ಗೆ ಬಂದು ಬಿಟ್ಟಿದ್ದಾರೆ. ಮೊದಲು ಇದರಲ್ಲಿ ನೋಡುವಾಗ ನಮ್ಗೆ ಕಾಣ್ತಾ ಇರೋದು ತುಂಬ ದಪ್ಪವಾಗಿ ಹಾಕ್ತಾ ಇದ್ದಾರೆ ಅಂತ ಕಾಣುತ್ತೆ. ಇದು ಮಳೆ ಬಂದರೆ, ಸ್ವಲ್ಪ ಜೋರು ಮಳೆ ಬಂದರೆ ಇದನ್ನು ನಿಲ್ಲಲ್ಲ. ಈ CC ರಸ್ತೆ ಹಾಕಿದ ನಂತರ ಇದಕ್ಕೆ ಗ್ಯಾರಂಟಿ ಪೀರಿಯಡು ಬರುತ್ತೆ. 3 ವರ್ಷ ಅಥವಾ 5 ವರ್ಷ ಇದನ್ನು ಮೇಂಟೈನ್ ಮಾಡಬೇಕು, ಪಾಲನೆ ಮಾಡಬೇಕಂತ ಇವ್ರಿಗೆ ಅಗ್ರಿಮೆಂಟಲ್ಲಿ ಇರ್ತದೆ. ಆದರೆ ಇವರು ಅಗ್ರಿಮೆಂಟ್ ಪ್ರಕಾರ ಕಾಮಗಾರಿಗಳು ಮಾಡೋದಿಲ್ಲ. ಈಗ ನೋಡಿ, ಈಗ ಈ ಸಿಮೆಂಟ್ ಹಾಕ್ತಾ ಇದ್ದಾರೆ, ಸೈಡ್ಗೆ ನೋಡಿ ಒಂದೇ ಒಂದು ಚಾನಲ್ ಇಲ್ಲ. ಚಾನಲ್ ಹಾಕಿದ್ರೆ ಎಷ್ಟು ಇಂಚಸ್ ಬರುತ್ತೆ ಅಂತ ನಮಗೆ ಲೆಕ್ಕ ಬರುತ್ತೆ. ಇದು ಇಂಚು ಇಲ್ಲ ಹಂಗೆ ಮಾಡಿದ್ದಾರೆ. ಇದನ್ನ ನಗರಸಭೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ನಾವು ಮಾಡಿರೋ ಸುಳ್ಳು, ನೀವು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದೀರಾ ಅಂತ ಮಾಡೋಂಗಿದ್ರೆ ಇದು ಕ್ವಾಂಟಿಟಿ ಚೆಕ್ ಮಾಡಬೇಕು. ಕ್ವಾಲಿಟಿ ಚೆಕ್ ಮಾಡಿ ಇದ್ರ ಮೇಲೆ ಇವರು ನಮಗೆ ಆಶ್ವಾಸನೆ ನೀಡಿದ್ರೆ ನಾವು ಮಾಡಿರೋ ಸುದ್ದಿ ತಪ್ಕೊಳ್ತೀವಿ. ಇಲ್ಲಿ ನೋಡಿ, ಇದು ಎಂಡಿಂಗ್ ಪಾಯಿಂಟು ಎಷ್ಟು ಉದ್ದಕ್ಕಿದೆ ನೋಡಿ. ಇವ್ರು ಏನು ಮಾಡ್ತಾರೆ ಅಂದರೆ, ಕಣ್ಣಕ್ಕೆ ಕಾಣುವಾಗ ದೊಡ್ಡದಾಗಿರೋ ಥರ ಮಾಡ್ತಾರೆ, ಉದ್ದವಾಗಿರೋ ಥರ ಮಾಡ್ತಾರೆ. ಆದರೆ ಈಗ ನೋಡಿ ಕೊನೆಯಲ್ಲಿ ಹೆಂಗಿದೆ ಅಂತ. ಈ ಪೇಪರ್ ರೋಸ್ಟ್ ತಗೊಳ್ತಾರಲ್ಲ ಆ ಥರ ಇದೆ. ಇದನ್ನು ಸಂಬಂಧಪಟ್ಟವರು ಗಮನ ಹರಿಸಬೇಕು. ಒಂದು ರಸ್ತೆನೂ 20 ವರ್ಷಗಳು 25 ವರ್ಷಗಳ ನಂತರ ಹಾಕುವ ರಸ್ತೆಗಳು ಇದು ನೋಡಿ. ಎಲ್ಲ ಈ ಜಲ್ಲಿ ಹಾಕಿ ಮೇಲ್ಗಡೆ ಈ ಥರ ಪಾಲಿಷ್ ಮಾಡಿ ಗಿಮಿಕ್ ಮಾಡಿ ತೋರಿಸ್ಬಿಡ್ತಾರೆ. ಇದನ್ನು ಸರಿಪಡಿಸ್ಬೇಕಂತ ಸಾರ್ವಜನಿಕರ ಬೇಡಿಕೆಗಳಾಗಿರ್ತದೆ.